ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾಡುವ ನಮಸ್ಕಾರಗಳು. ಹೇಗಿದ್ರೆ ಎಲ್ಲರೂ? ಈ ನನ್ನ ವಿಡಿಯೋ ಸ್ಪೆಷಲಿ ಫಾರ್ ಜೆಂಟ್ಲ್ಮ್ಯಾನ್. ಯಾವುದೇ ಒಂದು ವಸ್ತು ಅಥವಾ ವಿಚಾರನ ನಾವು ಪಡ್ಕೋಬೇಕು ಅಂತ ಇದ್ದರೆ ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಜೀವನದಲ್ಲಿ ಒಂದು ಸ್ಪಷ್ಟ ನಿರ್ಧಾರ, ಗುರಿಯನ್ನು ಇಟ್ಟುಕೊಂಡು ಸಕ್ಸಸ್ಸನ್ನು ಪಡಿಬೇಕಾದ್ರೆ ಕೆಲವೊಂದು ಹವ್ಯಾಸ, ಮೈಂಡ್ಸೆಟ್ಟಿಂದ ಹೊರಬರಬೇಕಾಗುತ್ತೆ. ಆ ಜಾಗದಲ್ಲಿ ಶಿಸ್ತು, ದೃಢ ನಿರ್ಧಾರ, ಪವರ್ಫುಲ್ ಮೈಂಡ್ಸೆಟ್, ಸ್ವಂತ ನಿರ್ಧಾರ, ನಿಲುವು ನಮ್ಮಲ್ಲಿರಬೇಕಾಗುತ್ತೆ. ನಾವು ಜೀವನದಲ್ಲಿ ಹುಲಿ ಆಗಬೇಕಂತಾದರೆ ಹುಲಿಗಳ ಜೊತೆ ಫ್ರೆಂಡ್ಶಿಪ್, ರಿಲೇಷನ್ಶಿಪ್ ಇಟ್ಕೊಂಡಿರಬೇಕು, ಬಿಟ್ಟರೆ ನರಿಗಳ ಜೊತೆ ಅಲ್ಲ. ಶ್ರೀಮಂತಿಕೆ, ಗುಡ್ ವೈಬ್, ಗುಡ್ ನೇಚರ್, ಗುಡ್ ಪರ್ಸ್ನಾಲಿಟಿ ಬರಬೇಕು ಅನ್ನೋದಿದ್ದರೆ ಅಂಥ ವ್ಯಕ್ತಿಗಳ ಜೊತೆಗೇ ಇರಿ. ಅದನ್ನು ಬಿಟ್ಟು ಕ್ವಾಲಿಟಿಲೆಸ್ ಜನರ ಜೊತೆ ಇದ್ದು ಅವರ ಮೂರ್ಖತನದ ಮಾತು, ವಾದ, ಆಚಾರ ವಿಚಾರಗಳಲ್ಲಿ ಪಾಲ್ಗೊಳ್ಳಬೇಡಿ. ಈ ಸ್ಪಷ್ಟತೆ ನಿಮಗೆ ಇದ್ದರೆ ಮಾತ್ರ ಜೀವನದಲ್ಲಿ ನೀವು ಅಂದುಕೊಂಡಿರುವಂಥ ಜೀವನ ನಿಮ್ಮದಾಗಿರುತ್ತೆ. ಕಡಿಮೆ ಮಾತು, ಶಿಸ್ತಿನ ನೋಟ, ಡ್ರೆಸ್ಸಿಂಗ್ ಸೆನ್ಸ್, ಮಾತಲ್ಲಿ ತೂಕ, ಎಷ್ಟು ಮಾತನಾಡಬೇಕು, ಯಾರ ಜೊತೆ ಹೇಗಿರಬೇಕು, ನಮಗೇನು ಅವಶ್ಯಕತೆ ಇದೆ ಅಷ್ಟೇ ಮಾಡಿ ನಮ್ಮ ಪಾಡಿಗೆ ಕೆಲಸದಲ್ಲಿ ಬ್ಯುಸಿ ಇರಬೇಕು. ಬೆಳಗಿನ ಬ್ರಹ್ಮಮುಹೂರ್ತದಿಂದ ರಾತ್ರಿ ಮಲಗುವ ತನಕ ನಿಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು. ನೀವು ಅಂದುಕೊಂಡ ಗುರಿ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕು. ನನ್ನಿಂದ ಏನೆಲ್ಲ ಸಾಧ್ಯ, ಏನು ಮಾಡಿದರೆ ನನ್ನ ಗೆಲುವಿನ ದಾರಿ ಸುಗಮವಾಗುತ್ತೆ, ಯಾವುದೆಲ್ಲ ಹೊಸ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಬೇಕು, ಪವರ್ಫುಲ್ ಕಮ್ಯುನಿಕೇಷನ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ನನ್ನನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದರ ಕಡೆ ನಮ್ಮ ಫೋಕಸ್ ಇರಬೇಕು. ಈ ಭೂಮಿ ಮೇಲೆ ಎಲ್ಲರೂ ಒಂದೊಂದು ಯೂನಿಕ್. ನಾನು ಇದೇ ರೀತಿ ಬದುಕಬೇಕು, ಸಮಾಜಕ್ಕೆ ಏನಾದರೂ ಗಿಫ್ಟ್ ಕೊಡಬೇಕು, ಮೌಲ್ಯವನ್ನು ಹೊಂದಿರುವ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋ ಸ್ಪಷ್ಟತೆ ನಿಮಗೆ ಇರಬೇಕು. ಹಾಗೂ ಯೂನಿವರ್ಸಿಗೂ ತಿಳಿಸಿ. ಒಂದು ನಿರ್ಧಾರ ಮಾಡಿಕೊಂಡ ನಂತರ ಆ್ಯಕ್ಷನ್ ಹೇಗೆ ತಗೋಬೇಕು, ಹೇಗೆ ಮುಂದುವರಿದರೆ ನನ್ನ ಸಕ್ಸಸ್ ಮೆಟೀರಿಯಲನ್ನು ಹತ್ತಬಹುದು ಅನ್ನೋದು ಮುಖ್ಯ ಆಗಿರುತ್ತೆ. ಸ್ಮಾರ್ಟ್ಫೋನ್ನ ನಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟರ ಮಟ್ಟಿಗೆ ಯೂಸ್ ಮಾಡಿ. ಸುಮ್ಮನೆ ರೀಲ್ಸ್ ಸ್ಕ್ರೋಲ್ ಮಾಡಿ ಟೈಮ್ ವೇಸ್ಟ್ ಮಾಡುವಂಥದ್ದು, ಸಮಾಜದಲ್ಲಿ ನಡೆಯುವಂಥ ಅನಗತ್ಯ ಅವಶ್ಯಕತೆ ಇಲ್ಲದ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡು ಇರೋಕ್ಕೆ ದೇವರು ನಮಗೆ ಜೀವನ ಕೊಟ್ಟಿಲ್ಲ. ಜೀವನದ ರೂಪ ನಮ್ಮ ಕೈಯಿಂದಲೇ ಸೃಷ್ಟಿಯಾಗಬೇಕು. ಆ ಅರ್ಹತೆ ದೇವರು ನಮಗೆ ಕೊಟ್ಟಿದ್ದಾರೆ. ಚಿಂತೆ ಬೇಡ, ಚಿಂತನೆ ನಡೆಯಲಿ. ಆಗೋಗಿದ್ದು ಯಾವುದು ಬೇಡ, ಆಗೋದರ ಕಡೆ ನೋಟ ಇಡಿ. अगर तुम सफल होना चाहते हो, नशा, नींद और नारी, इन तीन का त्याग कर दो. सफलता से तुम्हें कोई नहीं रोक सकता. ನೀಂದ್, ನಶ, ನಾರಿ ಇದನ್ನು ಬಿಟ್ಟು ನಿಮ್ಮ ಜೀವನದ ಮೂಲ ಉದ್ದೇಶ ಏನು, ಏತಕ್ಕಾಗಿ ದೇವರು ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ದಿನದೊಂದು 10 ನಿಮಿಷ ಆದರೂ ಚಿಂತನೆ ಮಾಡಿ. ಬೆಳಗಿನ ಜಾವದಲ್ಲಿ ಎದ್ದು ಯೋಗ ನಿದ್ರೆ ಅಂದರೆ ಧ್ಯಾನ ಮಾಡಿ. ಅಟ್ಲೀಸ್ಟ್ 1 ಗಂಟೆ ಆದರೂ ಇದಕ್ಕಿಟ್ಬಿಡಿ. ಪ್ರಾಪರ್ ಎಕ್ಸಸೈಸ್, ಮೈಂಡ್ ಫ್ರೀನೆಸ್, ಬ್ರಹ್ಮಚರ್ಯನ ಫಾಲೋ ಮಾಡಿ. ಇರೋ ಟೈಮನ್ನು ಚೆನ್ನಾಗಿರೋ ವ್ಯಕ್ತಿಗಳ ಜೊತೆ ಸ್ಪೆಂಡ್ ಮಾಡಿ. ಹೊಸ ವಿಚಾರ ತಿಳ್ಕೊಳ್ಳಿ. ವ್ಯಕ್ತಿತ್ವವನ್ನು ಅಭಿವೃದ್ಧಿ ಮಾಡುವಂಥ ವಿಚಾರವನ್ನು ಹೆಚ್ಚಿಗೆ ಕಲಿಕೆಯನ್ನಾಗಿ ಮಾಡಿ. ಇವೆಲ್ಲ ಬಿಟ್ಟು ಆಗೋಗದ ಮಾತಿಗೆ ತಲೆ ಕೆಡಿಸ್ಕೊಂಡು ಸೆಲ್ಫ್ ರೆಸ್ಪೆಕ್ಟ್ ಮರೆತು ಯಾವುದರ ಹಿಂದೆ ಹೋಗಿ ನೀವು ಏನೋ ಒಂದು ಅಂದುಕೊಂಡು ನಮ್ಮತನ ಮರೆತು ಯಾವುದರ ಹಿಂದೆ ಹೋಗಬೇಡಿ, ಬೇಡ್ಕೋಬೇಡಿ. ಸೆಲ್ಫ್ ರೆಸ್ಪೆಕ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ಬದುಕಬೇಡಿ. ಒಂದು ವಿಷಯದ ಬಗ್ಗೆ ಫೋಕಸ್ ಮಾಡ್ತೀರಂತಾದರೆ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಕ್ವಾಲಿಟಿ ವ್ಯಕ್ತಿಗಳ ಜೊತೆ ಇರಿ, ಅದರ್ವೈಸ್ ಕ್ವಾಲಿಟಿಲೆಸ್ ವ್ಯಕ್ತಿಗಳ ಜೊತೆ 1 ನಿಮಿಷವೂ ಇರಬೇಡಿ.